ಪುತ್ತೂರಿನಲ್ಲಿ ಶಾಸಕ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಿರ್ಮಾಣದಿಂದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯ ಜೊತೆಗೆ ಉದ್ಯೋಗ ಸೃಷ್ಟಿ, ಸ್ಥಳೀಯ ಆರ್ಥಿಕತೆ ಬೆಳೆದು ಜನರ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ ಎಂದು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಹೇಳಿದರು. ಇವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೆಡಿಕಲ್ ಕಾಲೇಜ್ ಘೋಷಣೆಯ ಹಿಂದೆ ಶಾಸಕರ ಪ್ರಯತ್ನ ವಿಶೇಷವಾಗಿದ್ದು, ಇದರಿಂದ ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಸಿಗುತ್ತದೆ. ಪುತ್ತೂರಿನ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಮಿಯ ಮೌಲ್ಯ ಹೆಚ್ಚಾಗಿ ಹೋಟೆಲ್, ವಸತಿ, ಔಷಧ ಮಳಿಗೆಗಳು, ವೈದ್ಯಕೀಯ ಪ್ರಯೋಗಾಲಯಗಳು, ಸಾರಿಗೆ, ಇತರ ವ್ಯಾಪಾರ ಉದ್ಯಮಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಕಾಲೇಜಿನ ಆವರಣದಿಂದ ಪುತ್ತೂರಿನ ಮೂಲಸೌಕರ್ಯವು ಅಭಿವೃದ್ಧಿ ಹೊಂದಲಿದ್ದು, ರಸ್ತೆ, ಕುಡಿಯುವ ನೀರು, ಸಾರಿಗೆ, ಇತರ ಮೂಲಸೌಕರ್ಯ ಕೂಡ ಗುಣಮಟ್ಟದಿಂದ ಕೂಡಿರಲಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿ ಇತರ ಶಿಕ್ಷಣ ಸಂಸ್ಥೆಗಳು ಕೂಡ ಪುತ್ತೂರಿಗೆ ಆಗಮಿಸಲಿದೆ. ಇದರಿಂದ ಪುತ್ತೂರು ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ಪ್ರಮುಖ ನಗರವಾಗಿ ಬೆಳೆಯಲಿಕ್ಕಿದೆ. ಹೀಗಾಗಿ ರಾಜ್ಯ ಸರ್ಕಾರ ವೈದ್ಯಕೀಯ ಕಾಲೇಜಿಗೆ ಅಧಿಕೃತ ಅನುಮೋದನೆ ನೀಡಿ ಶೀಘ್ರ ಕಾಮಗಾರಿ ಆರಂಭಿಸುವಂತೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಈ ರೀತಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಬರುವಂತಹ ಮೆಡಿಕಲ್ ಕಾಲೇಜ್ ಕುರಿತು ಅನಗತ್ಯ ಟೀಕೆಗಳನ್ನ ಮಾಡುವಂತದ್ದು ಸರಿಯಲ್ಲ. ಯಾರೇ ಆದ್ರೂ ಉತ್ತಮ ಕೆಲಸಗಳನ್ನ ಮಾಡಿದಾಗ ಅದನ್ನ ಬೆಂಬಲಿಸುವಂತಹ ಕಾರ್ಯ ಮಾಡಬೇಕು. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅಭಿವೃದ್ಧಿಯ ಕುರಿತು ಕೂಡ ಕೆಲವರು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದು, ರಸ್ತೆ ಅಭಿವೃದ್ಧಿ ಆದ್ರೆ ಎಲ್ಲರಿಗೂ ಉತ್ತಮ ಎಂದ್ರು. ಕಾಂಗ್ರೆಸ್ ಪ್ರಮುಖರಾದ ಲ್ಯಾನ್ಸಿ ಮಸ್ಕರಿನಸ್, ಅನ್ವರ್ ಕಾಸಿಮ್, ಸುಪ್ರೀತ್ ಕನ್ನಾರಾಯ, ಗಂಗಾಧರ, ರವಿಪ್ರಸಾದ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು. ಬಗ್ಗೆ ನಾನು ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವುದರಿಂದ ನಮಗೆ ಆಗುವಂಥ ಅನುಕೂಲಗಳು, ಪ್ರಯೋಜನಗಳು, ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ನಾನು ತಮ್ಮ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನು, ಪ್ರಸ್ತಾಪಗಳನ್ನು ಮಾಡಲಿಕ್ಕಿದೆ. ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಯಾವುದೇ ಒಂದು ನಗರಕ್ಕೆ ಪ್ರಾಮುಖ್ಯವಾಗಿ ಏನು ಅಲ್ಲಿ ಇದೆ, ಅಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದೊಂದು ಊರಿನಲ್ಲಿ ಒಂದೊಂದು ವಿಚಾರಗಳಿರ್ತದೆ. ಇವತ್ತು ಸುಳ್ಯನೇ ನಾವು ಉದಾಹರಣೆಗೆ ತೆಕ್ಕೊಂಡ್ರೆ, ಸುಳ್ಯದಲ್ಲಿ ಸಾಮಾನ್ಯ ಅಡಿಕೆ ಕೃಷಿ ಮಾತ್ರ ಹೊರತು ಬೇರೆ ಏನು ಅಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು, ವ್ಯಾಪಾರಗಳು, ವಿಚಾರಗಳು ಇರೋದಿರಲಿಲ್ಲ. ಆದರೆ ಸುಮಾರು 50 ವರ್ಷಗಳ ಹಿಂದೆ ದಿವಂಗತ ಕೆ.ವಿ. ವೆಂಕಟರಮಣ ಗೌಡರು, ಕುಂಜಿ ವೆಂಕಟರಮಣ ಗೌಡರು ಮೆಡಿಕಲ್ ಕಾಲೇಜ್ ಅಂದರೆ ಪ್ರಾರಂಭದಲ್ಲಿ ನಾನು ಅಲ್ಲಿಯ ವಿದ್ಯಾರ್ಥಿ, ಪದವಿ ಕಾಲೇಜು, PU ಕಾಲೇಜುಗಳನ್ನು ಪ್ರಾರಂಭಿಸಿ ನಂತರ ಬೇರೆ ಬೇರೆ ಕಾಲೇಜುಗಳನ್ನು ಪ್ರಾರಂಭಿಸಿ ಇವತ್ತು ಸುಳ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ಇವತ್ತು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಆಯುರ್ವೇದಿಕ್ ಕಾಲೇಜುಗಳೆಲ್ಲವೂ ಇದೆ. ಹಾಗಾಗಿ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಕೃಷಿ ಮಾತ್ರ ಇರೋದು, ಬೇರೆ ಏನಿಲ್ಲ. ಆದರೂ ಸುಳ್ಯ ಇವತ್ತು ತುಂಬ ಅಭಿವೃದ್ಧಿ ಹೊಂದಿದ ಪ್ರದೇಶ ಆಗಿರುವಂಥದ್ದೇ ಆ ಮೆಡಿಕಲ್ ಕಾಲೇಜ್ ಬಂದ ಕಾರಣ. ಅಲ್ಲಿಯ ಜಮೀನಿನ ದರ ಇರ್ಬೋದು, ಅಲ್ಲಿಯ ವ್ಯಾಪಾರಗಳು, ವ್ಯವಹಾರಗಳು ಎಲ್ಲವೂ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಶಿಕ್ಷಣದ ಇದರಿಂದಾಗಿ ಅಲ್ಲಿ ಅಭಿವೃದ್ಧಿ ಹೊಂದಿದೆ. ಅದನ್ನು ನಾನು ಇವತ್ತು ಬೇರೆ ಬೇರೆ ಇವತ್ತು ಮೂಡಬಿದಿರೆಯನ್ನು ತಗೊಂಡ್ರೆ ಮೂಡಬಿದಿರೆ ಹೇಗಿತ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಿತ್ತು. ಹಲವಾರು ಅವರ ಸಂಸ್ಥೆ ಬರುವ ಮೊದಲು ಮೂಡಬಿದಿರೆ ಒಂದು ಸಣ್ಣ ಊರಾಗಿತ್ತು. ಇವತ್ತು ಅದು ತಾಲೂಕು ಆಗ್ತದೆ. ಅದರ ನಂತರ ಅಭಿವೃದ್ಧಿಯನ್ನು ಗಮನಿಸಿದರೆ ಏನೋ ಆಗಿದೆ. ಇವತ್ತು ಮಣಿಪಾಲವನ್ನು ಗಮನಿಸಿದ್ರು ಅಷ್ಟೇ, ಕೇವಲ ಶಿಕ್ಷಣದ ಒಂದು ಕ್ರಾಂತಿಯಿಂದಾಗಿ ಇಡೀ ಊರಿನ ಅಭಿವೃದ್ಧಿ ಆಗಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಪುತ್ತೂರು ಎಲ್ಲ ಕಡೆಗಳು, ಪುತ್ತೂರಿಗಿಂತ ನಾನು ಮುಖ್ಯವಾಗಿ ಅದನ್ನು ಉಲ್ಲೇಖ ಮಾಡುವಂಥದ್ದು, ನಾವೆಲ್ಲ ಯಾವಾಗ ಹೇಳ್ತಾ ಇದ್ದೀವಿ, ಪುತ್ತೂರಿನಲ್ಲಿ ಏನಿದೆ, ಪುತ್ತೂರು ಒಂದು ದೊಡ್ಡ ನಗರ ಆಗಬೇಕು, ದೊಡ್ಡ ಪಟ್ಟಣ ಆಗಬೇಕು, ಪುತ್ತೂರು ಅಭಿವೃದ್ಧಿ ಆಗಬೇಕು, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗಳು ಆಗಬೇಕು ಅಂತ ಹೇಳುವ ಚಿಂತನೆಯನ್ನು ಮಾಡುವಾಗ ಪುತ್ತೂರಲ್ಲಿ ಒಂದು ಕ್ಯಾಂಪು ಮುಖ್ಯವಾಗಿ, ಅದನ್ನು ನಾವು ಅದಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಕ್ಯಾಂಪೋದಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳು, ವ್ಯಾಪಾರಗಳು ಬರ್ತಾ ಇದೆ. ಆದರೆ ಕ್ಯಾಂಪೋ ಇರುವಂಥದ್ದು ಇಲ್ಲಿಯ ಕೃಷಿಕರಿಗೆ ಪೂರಕವಾದಂಥ ಇವತ್ತು ಅಡಿಕೆ ಇರ್ಬೋದು, ಕೊಕ್ಕೋ ಇರ್ಬೋದು, ಕಾಳುಮೆಣಸು ಇರ್ಬೋದು, ಇಂಥ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸುವಂಥದ್ದು. ಮತ್ತು ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದಾಗಿ ಸ್ವಲ್ಪ ಪುತ್ತೂರಿಗೆ ಒಂದು ಪ್ರಾಮುಖ್ಯತೆ ಇತ್ತು ಸ್ವಲ್ಪ ಮಟ್ಟಿಗೆ. ಅದರಿಂದ ಅದಕ್ಕಿಂತಲೂ ಮಿಕ್ಕಿ ಈಗ ಮೆಡಿಕಲ್ ಕಾಲೇಜಿನಿಂದಾಗಿ ದೊಡ್ಡ ಮಟ್ಟದ ಪರಿವರ್ತನೆ, ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕಾಗಿದೆ. ಅದು 100ಕ್ಕೆ 100 ಸತ್ಯ. ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಏನೆಲ್ಲ ಆಗ್ತದೆ, ಪುತ್ತೂರಿಯಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತದೆ ಎನ್ನುವ ಬಗ್ಗೆ ನಾನು ಒನ್ ಬೈ ಒನ್ ಪಾಯಿಂಟ್ ಆಗಿ ನಿಮಗೆ ನಾನು ಹೇಳಿದೆ. ನಾನು ಬಾಯಲ್ಲಿ ಹೇಳಿದರೆ ತಪ್ಪುಬಾರದು ಅಂತ ಹೇಳಿ ನಾನು ಬರೆದು ನಿಮಗೆ
ಅದನ್ನು ಕೊಟ್ಟಿದ್ದೇವೆ. ಅಂದರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ಪುತ್ತೂರಿನ ಒಂದು ಇಡೀ ವಾತಾವರಣ, ಇಡೀ ಒಂದು ಪರಿಸರ, ಇಡೀ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಸಮಗ್ರವಾದ ಬದಲಾವಣೆಗಳಾಗ್ತದೆ. ಒಂದು ಕಡೆಯಲ್ಲಿ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಡಿಮಾಂಡ್ಗಳು ಜಾಸ್ತಿ ಆಗ್ತದೆ. ಇವತ್ತು ವ್ಯಾಪಾರಗಳು, ಯಾವ ದೃಷ್ಟಿಯ ವ್ಯಾಪಾರವನ್ನು ತೆಗೆದುಕೊಂಡ್ರೂ ಹೊರಗೂರಿನ ಜನ ಇಲ್ಲಿ ಬಂದು ನೆಲೆಸುವಂತ ವಿಚಾರಗಳು ಬರ್ತದೆ. ಈಗ ಇರುವ ಪ್ರಸಕ್ತ ವಾತಾವರಣದಲ್ಲಿ ಎಂಥ ವಾತಾವರಣಗಳಿಲ್ಲ. ಇವತ್ತು ಕ್ಯಾಂಪ್ ಇದ್ರೂ ಸಹ ಲಿಮಿಟೆಡ್ ಜನ ಬರ್ಬೋದು ಅಷ್ಟೇ. ಅಥವಾ ಕೃಷಿ ಅಡಿಕೆಗಾಗಿ ಕೆಲವು ಗುಜರಾತಿಗಳು ಮಹಾರಾಷ್ಟ್ರದಿಂದ ಎಲ್ಲ ಬಂದು ವ್ಯಾಪಾರ ಮಾಡಲಿಕ್ಕೆ ಸ್ವಲ್ಪ ಜನ ಇಲ್ಲಿ ಬಂದಿರ್ಬೋದು ಹೊರತು ಇವತ್ತು ಬೇರೆ ದೊಡ್ಡ ಮಟ್ಟದ ಬದಲಾವಣೆಗೆ ಅದು ಪೂರಕ ಅಂತ ಆಗೋದಿಲ್ಲ. ಆದರೆ ಇವತ್ತು ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಮಂಜೂರಾಗಿರುವುದರಿಂದ ಇದರ ಬಗ್ಗೆ ನಾವು ಜನಸಾಮಾನ್ಯರು ತಿಳ್ಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ಅದರ ಗಂಭೀರತೆ ಏನಿದೆ, ಅದರಿಂದ ಆಗುವ ಬದಲಾವಣೆಗಳೇನು, ಅದರಿಂದ ಆಗುವಂಥ ಪ್ರಯೋಜನಗಳೇನು, ಪುತ್ತೂರನ್ನು ಯಾವ ರೀತಿಯ ಬೆಳೆಸುವಂಥ ಪ್ರಯತ್ನಗಳು. ಮತ್ತೊಂದು ಕಡೆ ನಾನು ಹೇಳುವಂಥದ್ದು, ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಈ ಹಿಂದೆನೂ ತುಂಬ ಜನ ಶಾಸಕರಾಗಿದ್ದಾರೆ, ಸರ್ಕಾರಗಳು ಇತ್ತು, ಎಲ್ಲವೂ ಇತ್ತು, ಅವಕಾಶಗಳಿತ್ತು, ಮುಖ್ಯಮಂತ್ರಿಗಳು ಆದವರು ಸಹ ನಮ್ಮ ಊರಿನಿಂದ ಆಗಿದ್ದಾರೆ. ಆಗ ಯಾರು ಮಾಡದಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಮತ್ತೊಂದು ಕಡೆ ನಾನು ಉಲ್ಲೇಖ ಮಾಡುವಂಥದ್ದು, ಒಂದು ವೇಳೆ ಅಶೋಕ್ ಕುಮಾರ್ ಅವರಿಗೆ ಸ್ವಾರ್ಥಕ್ಕಾಗಿ ಅಂದರೆ ತನ್ನ ವ್ಯವಹಾರಕ್ಕಾಗಿ ಅಂತೇಳಿ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದ್ದರೆ ಖಾಸಗಿ ಮೆಡಿಕಲ್ ಕಾಲೇಜನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮಾಡಲು ಸಮರ್ಥರು. ಇವತ್ತು ದೇವರ ದಯದಿಂದ ಅವರಿಗೆ ಅಷ್ಟು ತಾಕತ್ತುಗಳು ಇತ್ತು, ಅದು ಸ್ವಂತಕ್ಕೆ. ಆದರೆ ಅದಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಲ್ಲಿಯೂ ಇಲ್ಲ. ಮಂಗಳೂರಲ್ಲಿ ಇಷ್ಟು ಮೆಡಿಕಲ್ ಕಾಲೇಜುಗಳಿದ್ದರೂ ಸಹ ಸರ್ಕಾರದಿಂದ ಸಿಗುವಂಥ ಸರ್ಕಾರದ ಸೌಲಭ್ಯಗಳು ಮತ್ತು ಸಾರ್ವಜನಿಕರಿಗೆ ಅದರಿಂದ ಉಚಿತವಾಗಿ ಅವಕಾಶಗಳು ಸಿಗುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತರಿಸುವಂಥ ಒಂದು ಪ್ರಯತ್ನದಲ್ಲಿ ಅಶೋಕ್ ಕುಮಾರ್ ಅವರ ಪ್ರಯತ್ನಕ್ಕೆ ನಾವು ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅದು ಅಂತ ಒಂದು ದೊಡ್ಡ ಕೆಲಸ, ಇತಿಹಾಸದಲ್ಲಿ ಉಳಿಸಿಕೊಳ್ಳುವಂಥ ಕೆಲಸ. ಇತಿಹಾಸದಲ್ಲಿ ಇದನ್ನು ಯಾವಾಗಲೂ ಇನ್ನು ಯಾರು ಪುತ್ತೂರಿಗೆ ಇದನ್ನು ತಂದರು, ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅದು ಅಶೋಕ್ ಕುಮಾರ್ ಅವರೇ ಮಾಡಿದ್ದಾರೆ ಅಂತ ಹೇಳುವುದರಲ್ಲಿ ಯಾವ ಸಂಶಯನೇ ಇಲ್ಲ. ಅದು ಒಂದು ಪ್ರಥಮ ಬಾರಿಗೆ ಶಾಸಕರಾದವರು, ರಾಜಕೀಯವಾಗಿ ಅಷ್ಟು ದೊಡ್ಡ ಜ್ಞಾನವನ್ನು ಹೊಂದಿಲ್ಲದಿದ್ದರೂ ಸಹ ಇವತ್ತು ರಾಜಕೀಯವಾಗಿ ಸಹ ತೊಡಗಿಸಿಕೊಳ್ಳುವುದರ ಮೂಲಕ ಪುತ್ತೂರಿನ ಒಟ್ಟಾರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವುದಲ್ಲದೆ ಪ್ರಥಮ ಆದ್ಯತೆಯಲ್ಲಿ ಚುನಾವಣೆಯಲ್ಲಿ ಘೋಷಣೆ ನಾವು ಹೋದಲ್ಲಿ ಹೇಳ್ತೇವೆ. ಆದರೆ ನಾವು ಹೇಳಿದಾಗ ನಮಗೂ ಮನಸ್ಸಿನಲ್ಲಿ ಭಯ ಇತ್ತು, ಇದು ಆಗ್ಲಿಕ್ಕಲ್ಲ, ತುಂಬ ಗೆಲ್ಲಿ ಅಂತ ಹೇಳುವಂಥ ವಿಚಾರಗಳು ಆ ಸಂದರ್ಭ ಆಗಿದ್ರೆ. ಆದರೆ 100ಕ್ಕೆ 100 ಸತ್ಯ. ಏನು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತರ್ತೇನೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದ್ರು, ಅದು ಅಕ್ಷರಶಃ ಅದನ್ನು ಸಾಬೀತುಪಡಿಸಿದಂಥ ಕೆಲಸ ಇವತ್ತು ಪುತ್ತೂರಿಗೆ ಆಗಿರುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಹಾಗಾಗಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರುವುದರಿಂದ ಪುತ್ತೂರಿನ ಸುತ್ತಮುತ್ತ ಒಂದು 15 ಕಿಲೋಮೀಟರ್ಗಳಿಗೆ ಇದರ ಕಾರ್ಯವ್ಯಾಪ್ತಿ ಸುತ್ತ ನಾವು ಮುಖ್ಯ ಪಟ್ಟಣದಿಂದ 15-20 ಕಿಲೋಮೀಟರ್ಗಳ ಸುತ್ತಮುತ್ತ ಎಲ್ಲ ಭೂಮಿಯ ಮಾರುಕಟ್ಟೆ ವ್ಯವಹಾರಸ್ಥರು, ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಅಶೋಕ್ ರೈ ಅವರ ಫೋಟೋ ಇಡಬೇಕಲ್ಲಿ. ನಾನು ಸುಳ್ಯದಲ್ಲಿ ಯಾವಾಗಲೂ ಹಿಂದೆ ಹೇಳ್ತಾ ಇದ್ದೆ, ಯಾವುದೇ ಅಲ್ಲಿ ವ್ಯಾಪಾರ ಉದ್ಯಮ ಮಾಡೋದಿದ್ರೆ ಕುರುಂಜಿ ಅವರನ್ನು ಫೋಟೋ ಇಡಬೇಕು ಅಂತೇಳಿ. ಯಾಕಂದ್ರೆ ಅವರಿಂದಾಗಿ ಇವತ್ತು ಆ ಬದಲಾವಣೆಗಳಾಗಿದೆ. ಅದನ್ನು ನಾವು ಮರೆತು ಬಿಡುವಂಥ ವಿಚಾರಗಳಿಲ್ಲ. ಆ ದೃಷ್ಟಿಯಲ್ಲಿ ಅಶೋಕ್ ಕುಮಾರ್ ಅವರು ಮಾಡಿದಂಥ ಈ ಸಾಧನೆಯಿಂದಾಗಿ ಪುತ್ತೂರು ಇವತ್ತು ನಾವೆಲ್ಲ ಇರುವ ಊರು, ನಮಗೆಲ್ಲ ಹೆಮ್ಮೆ ಇರುವಂಥ ಊರು. ಪುತ್ತೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥದ್ದು ಬಾಯಲ್ಲಿ ಹೇಳಿದರೆ ಸಾಕಾಗೋದಿಲ್ಲ, ಅದನ್ನು ಕಾರ್ಯಗತ ಮಾಡುವ ಕೆಲಸಗಳು ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅಶೋಕ್ ರೈ ಅವರ ಪ್ರಯತ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಅನೇಕ ಬಾರಿ ಅವರ ಜೊತೆಗಿದ್ದು ನೋಡಿದ್ದೇವೆ ಅವರ ಪ್ರಯತ್ನಗಳು. ಮುಖ್ಯಮಂತ್ರಿ ಸಹಿತ ಉಪಮುಖ್ಯಮಂತ್ರಿಗಳನ್ನು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಕೇಂದ್ರ ಸರ್ಕಾರದಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಆ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟಂಥ ಪ್ರಯತ್ನವನ್ನು ನಾವು ಯಾವಾಗಲೂ ಮರಿಬಾರದು ಅಂತ ಹೇಳುವಂಥದ್ದಕ್ಕೆ ನಾವು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಮಗೆ ಏನು ಅಭಿವೃದ್ಧಿ ಏನು ಆಗಿದೆ ಅಂತ ಹೇಳುವಂಥದ್ದು ಜನಸಾಮಾನ್ಯರಿಗೆ ಇದು ತಿಳಿಬೇಕು ಅಂತ ಹೇಳುವಂಥದ್ದು. ಇದು ಪುತ್ತೂರಿಗೆ ಯಾರು ಏನು ವ್ಯಾಪಾರ ಮಾಡೋದಿದ್ರು, ಏನು ಉದ್ಯಮ ಮಾಡೋದಿದ್ರು, ಏನೊಂದು ಕೆಲಸ ಮಾಡೋದಿದ್ರು, ಅಭಿವೃದ್ಧಿಯ ವಿಚಾರಗಳಿದ್ದರೂ ಸಹ
ಅದು ಮೆಡಿಕಲ್ ಕಾಲೇಜಿಗೆ ಪೂರಕವಾಗಿ ಆಗ್ತದೆ ಅಂತ ಹೇಳುವಂಥದ್ದು ನಾನು ಹೇಳುವಂಥದ್ದು. ಇವತ್ತು ಬುಧವಾರದಿಂದ ಉಪ್ಪಿನಂಗಡಿ ಹೋಗುವ ರಸ್ತೆಯ ವಿಚಾರವೇ ಇರ್ಬೋದು. 38 ಕೋಟಿ ರೂಪಾಯಿಗಳಲ್ಲಿ ಆ ರಸ್ತೆ ಅಭಿವೃದ್ಧಿ ಆಗ್ತದೆ. ಒಟ್ಟಾರೆ ಉಪ್ಪಿನಂಗಡಿ ತನಕ ಆ ರಸ್ತೆ ಡಬಲ್ ರೋಡ್ ಆಗ್ತದೆ. ಮತ್ತೆ ಆ ಭಾಗದಲ್ಲಿ ಈಗ ಒಂದು ಕಡೆನು ಯಾರಿಗೂ ಭೂಮಿ ಖರೀದಿಸಲು ಆಗದಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿಗೆ ಮೆಡಿಕಲ್ ಕಾಲೇಜ್ ಬರ್ತದೆ, ಕೋರ್ಟ್ ಆ ಭಾಗಕ್ಕೆ ಹೋಗಿದೆ. ಆದ ಕೂಡಲೇ ಆ ಭಾಗದ ಭೂಮಿಯ ಮೌಲ್ಯ ಮತ್ತು ಆ ರೀತಿಯ ಬದಲಾವಣೆಗಳು ಅಭಿವೃದ್ಧಿಗಳು ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂತ. ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗುವಂಥದ್ದಲ್ಲ, ಇಡೀ ಪುತ್ತೂರಿನ ಎಲ್ಲ ವಿಚಾರಗಳು. ಇನ್ನು ಪುತ್ತೂರಿಗೆ ಅವರ ಕಲ್ಪನೆ ಯಾಕೆಂತ ಹೇಳುವಂಥದ್ದು, ನಾವು ಅವರಲ್ಲಿ ಅನೇಕ ಬಾರಿ ಮಾತಾಡುವಾಗ ಅವರ ಮನಸ್ಸಿನಲ್ಲಿ ಇರುವಂಥದ್ದು ಅವರ ವಿಚಾರಗಳು ಮತ್ತು ಅವರು ಈ ಕಳೆದ 3 ವರ್ಷದಲ್ಲಿ ಅವರನ್ನು ಗಮನಿಸಿದಾಗೆ ಪುತ್ತೂರಿಗೆ ಸ್ಟಾರ್ ಹೋಟೆಲ್ ಬರಬೇಕು ಅಂತೇಳಿ. ಈಗ ಸ್ಟಾರ್ ಹೋಟೆಲ್ ಇಲ್ಲ. ಸರಿಯಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಸರಿಯಾಗಿ ಊಟ ಮಾಡಲಿಕ್ಕೆ ಸರಿಯಾದ ಒಂದು ಹೋಟೆಲ್ ಪುತ್ತೂರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಅಂದ್ರೆ ಒಂದು ಸಮರ್ಪಕವಾದ ಮಂಗಳೂರಿನ ಶೈಲಿಯ ಅಥವಾ ಮಂಗಳೂರಿನಾಗೆ ಆಗ್ಬೇಕು ಅಂತಲ್ಲ. ಕೆಲವು ಕಡೆ ಈಗ ಬೆಳ್ತಂಗಡಿಯಲ್ಲಿ ಒಂದು ಹೋಟೆಲ್ ಪ್ರಾರಂಭ ಆಗಿದೆ. ಅಲ್ಲಿ ಏನು ಇಲ್ಲದಿದ್ರೂ ಸಹ ಬೆಳ್ತಂಗಡಿಯಲ್ಲಿ ದೊಡ್ಡ ಹೋಟೆಲ್ ಇದೆ. ಆದರೆ ಪುತ್ತೂರಲ್ಲಿ ಒಂದು ಸ್ಟಾರ್ ಹೋಟೆಲ್ ಇಲ್ಲ, ಎಲ್ಲಿ ಸಹ ಇಲ್ಲ. ಸಾಮಾನ್ಯ ಹೋಟೆಲ್ಗಳು ಹಿಂದಿನಿಂದ ಬಂದಂಥದ್ದೇ ಇದೆ ಹೊರತು ಬದಲಾವಣೆಗಳಾಗಿಲ್ಲ. ಮುಂದೆ ಇದು ಮೆಡಿಕಲ್ ಕಾಲೇಜ್ ಆಗುವಾಗಂತೂ ದೊಡ್ಡ ಮಟ್ಟದ ಬದಲಾವಣೆ, ಅದು ಏನೆಲ್ಲ ಆಗ್ತದೆ ಅಂತೇಳಿ ನಮಗೆ ಊಹಿಸಲು ಅಸಾಧ್ಯವಾದಂಥ ಬದಲಾವಣೆಗಳು ಪುತ್ತೂರಿನಲ್ಲಿ ಆಗುವಂಥದ್ದು. ಅದಕ್ಕೆ ಪೂರಕ ಸರ್ಕಾರಿ ಮೆಡಿಕಲ್ ಕಾಲೇಜ್. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಅವಕಾಶಗಳಾಗುವಂಥದ್ದು. ಇಲ್ಲಿ ಯಾವ ಡೊನೇಷನ್ಗಳನ್ನು ತೆಕ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ, ಸರ್ಕಾರಕ್ಕೆ ನೇರವಾಗಿ ಹೋಗುವಂಥದ್ದು. ಆ ದೃಷ್ಟಿಯಲ್ಲಿ ಪುತ್ತೂರಿಗೆ ಅದು ಪೂರಕ. ಮತ್ತು ಅದನ್ನು ಎಲ್ಲವನ್ನು ನಾನು ಬೇರೆ ಬೇರೆ ಹೇಳಲಿಕ್ಕೆ ಹೋಗೋದಿಲ್ಲ. ಜೊತೆಯಾಗಿ ಆಯುರ್ವೇದಿಕ್ ಕಾಲೇಜಿನ ಬಗ್ಗೆ ಸಹ ತುಂಬ ಅದಕ್ಕೆ ಜಾಗ ಸಪರೇಟ್ ಆಗಿ ಇರುವಂಥದ್ದು ಅಲ್ಲಿ ಆಗಿದೆ. ನರ್ಸಿಂಗ್ ಕಾಲೇಜ್ ಆಗ್ತದೆ. ಅದಕ್ಕೆ ಪೂರಕವಾದ ಎಲ್ಲ ಬೇರೆ ಬರೀ ಮೆಡಿಕಲ್ ಅಂತಲ್ಲ, ಅದು ಸಹ ಇವತ್ತು ಕಾರ್ಯಗತ ಆಗಿರುವಂಥದ್ದು. ಅದಕ್ಕೆ ಜಮೀನುಗಳನ್ನು ಬೇರೆ ಅಳತೆ ಮಾಡಿ ಅದಕ್ಕೆ ಮಂಜೂರಾತಿಯನ್ನು ದೊರಕಿಸಿಕೊಡುವಲ್ಲಿಯೂ ಸಹ ಅಶೋಕ್ ಕುಮಾರ್ ಅವರ ಪ್ರಯತ್ನ ಪ್ರತಿಫಲ ಕೊಟ್ಟಿದೆ. ಹಾಗೆ ಒಟ್ಟು ಬಹಳಷ್ಟು ಜನ ಹೊರಗಿನ ಜನ ಪುತ್ತೂರಿಗೆ ಬಂದು ನೆಲೆಸುವಂಥದ್ದು ಮತ್ತು ಇಲ್ಲಿ ಎಲ್ಲದಕ್ಕೂ ಬೇಡಿಕೆಗಳು ಡಬಲ್ ಆಗುವಂಥದ್ದು. ಪ್ರತಿಯೊಬ್ಬ ವ್ಯಾಪಾರಸ್ಥನು ಆಲೋಚನೆ ಮಾಡಬೇಕು, ಇದು ಯಾವ ರೀತಿಯಿಂದ ಆಗ್ತಾ ಇದೆ, ಯಾಕಾಗಿ ಆಗ್ತಾ ಇದೆ, ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದು. ಮತ್ತೆ ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ, 20 ಕೋಟಿಯಲ್ಲಿ ಇಲ್ಲಿರುವಂಥ ಮಹಿಳಾ ಕಾಲೇಜ್ ನಡ್ಕೊಂಡು ಬಂದಂಥದ್ದನ್ನು ಅದನ್ನು ಹಾಸ್ಪಿಟಲ್ ಆಗಿ ಬದಲಾವಣೆ ಮಾಡ್ತೇವೆ ಅಂತ ಹೇಳುವಂಥದ್ದು. ಮತ್ತೆ ಈಗಾಗಲೇ ಕೋರ್ಟ್ ಆವರಣದಲ್ಲಿ ಇರುವಂಥ ಆವರಣ ಈಗ ಸದ್ಯದಲ್ಲಿ ನಡೀಲಿಕ್ಕಿದೆ ಅಂತ ಹೇಳುವಂಥ ವಿಚಾರವನ್ನು ಶಾಸಕರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಸಹ ದೊಡ್ಡ ಮಟ್ಟದಲ್ಲಿ ಆಗಲಿ, ಆದಷ್ಟು ಬೇಗ ಆಗಲಿ, ಬೇಕಾದಷ್ಟು ಅನುದಾನವನ್ನು ಕೊಡಲಿಕ್ಕೆ ಈ ಊರಿನ ಜನ ಇದನ್ನು ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಅದು ಖುಷಿ ಕೊಡ್ತಾ ಇದೆ, ಇವರ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳುವಂಥ ವಿಚಾರಗಳು ಬೇಕು. ಆ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಇದಕ್ಕೆ ಆತಂಕ ವ್ಯಕ್ತಪಡಿಸುವಂಥದ್ದು, ಅಡ್ಡಿಪಡಿಸುವಂಥದ್ದು, ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಅಭಿವೃದ್ಧಿಯ ವಿಚಾರದಲ್ಲಿ. ಅದನ್ನು ಜನ ಒಪ್ಪೋದಿಲ್ಲ ಅಂತ ಹೇಳುವಂಥದ್ದು. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಈಗ ಮೊನ್ನೆ ಬುಧವಾರ ರಸ್ತೆಯಲ್ಲಿ ನಾನು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನು ಹೇಳಿದ ಒಂದು ಅಭಿವೃದ್ಧಿಗಳು ಆಗುವಾಗ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ರಸ್ತೆಯಲ್ಲಿ ಹಾಗೆ ಆಯಿತು ಹೀಗೆ ಆಯಿತು ಅದಾಯಿತು ಅಂತ ಹೇಳುವಂಥದ್ದಕ್ಕೆ ನಾವು ಅದನ್ನು ಒಪ್ಪಿಕೊಳ್ಳುವಂತಲ್ಲ. ಅಭಿವೃದ್ಧಿ ಆಗುವಾಗ ಅನಿವಾರ್ಯವಾಗಿ ಆಗ್ತದೆ. ಮತ್ತೆ ವಿಪರೀತವಾದ ಮಳೆ ಬೇರೆ ಇದೆ. ಈ ಮಳೆಯ ಮಧ್ಯದಲ್ಲಿ ಇದನ್ನೆಲ್ಲವನ್ನು ನಾವು ಯಾವ ರೀತಿಗೆ ಇದು ಮಾಡುವಂಥದ್ದು. ಆಗ ಅದನ್ನು ಇವರು ಯಾರೋ ಒಬ್ಬರು ರಾಜಕಾರಣಕ್ಕಾಗಿ ನಮಗೇನು ಅದನ್ನು ವಿರೋಧಿಸಿ ನಾವು ಒಂದು ಹೆಸರು ಪಡೆಯುತ್ತೇವೆ ಅಂತೇಳಿ ಇವರು ಪ್ರಯತ್ನ ಪಟ್ಟರೆ ಇದರಲ್ಲಿ ವಿಫಲರಾಗ್ತಾರೆ. ಇದರಲ್ಲಿ ಅವರು ಖಂಡಿತವಾಗಿ ವಿಫಲರಾಗ್ತಾರೆ. ಜನ ಒಪ್ಪೋದಿಲ್ಲ. ಅಭಿವೃದ್ಧಿಗೆ ಪೂರಕವಾಗಿ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳುವ ವಿರೋಧ ಪಕ್ಷದವರು ಒಳ್ಳೆಯದನ್ನು ಕೆಟ್ಟದ್ದು ಅಂತ ಹೇಳುವಂಥದ್ದೇ ಅವರ ಹವ್ಯಾಸ, ಕೆಲಸ ಆಗಬಾರ್ದು. ಹುಡುಕುಗಳನ್ನು ಅಲ್ಲಲ್ಲಿ ಹುಡುಕಿಕೊಂಡು ಹೋಗುವಂಥದ್ದು ಅವರದ್ದು ಆಗಬಾರ್ದು. ಸಲಹೆ ಕೊಡಲಿ, ಸಹಕಾರ ಕೊಡಲಿ. ಅದು ಬಿಟ್ಟು ಎಲ್ಲೆಲ್ಲಿ ಸಣ್ಣ ಪುಟ್ಟ ರಸ್ತೆಗಳು ಅಥವಾ ಇಂಥ ಸಣ್ಣ ಪುಟ್ಟ ಕಾಮಗಾರಿಗಳಾಗುವಲ್ಲಿ ಹೋಗಿ ನಿಂತು ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ಕೂಡಲೇ ಅದು ಅವರನ್ನು ಜನ ಒಪ್ತಾರೆ ಅಂತೇಳಿ ಖಂಡಿತವಾಗಿ ಅವರು ಭಾವಿಸುವುದು ತಪ್ಪು. ನಾನು ಹೇಳುವಂಥದ್ದು ಸಲಹೆ ಕೊಡಲಿ, ಅದಕ್ಕೆ ಇನ್ನು ಪೂರಕವಾದ ವಿಚಾರಗಳನ್ನು ಕೊಡಿ, ಆಗ ಜನರಿಗೆ ಅದು ಪ್ರಯೋಜನ ಆಗುವಂತ ಇರಲಿ. ಹಾಗಾಗಿ ಇವತ್ತು ಅಶೋಕ್ ಕುಮಾರ್ ಇವರ ಒಟ್ಟಾರೆ ಅಭಿವೃದ್ಧಿಯ ವಿಚಾರಗಳನ್ನು ನಾವು ಗಮನಿಸಿದ್ರು. ಪೇಟೆಯ ವಿಚಾರಕ್ಕೂ ಸಹ ಅನೇಕ ವಿಚಾರಗಳಿದೆ. ಅದನ್ನು ಮುಂದಿನ
ಪತ್ರಿಕಾಗೋಷ್ಠಿಯಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕಿದ್ದೇನೆ, ಮತ್ತು ಗ್ರಾಮಾಂತರದಲ್ಲಿ ಏನಾಗ್ತಾ ಇದೆ ಎಲ್ಲ ವಿಚಾರಗಳು ಮುಂದೆ ಉಲ್ಲೇಖ ಮಾಡ್ತೇನೆ. ಹಾಗಾಗಿ ವಿರೋಧಿಸುವವರ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದೇನೆ. ನಿಮ್ಮ ವಿರೋಧವನ್ನು ಜನ ಒಪ್ಪೋದಿಲ್ಲ, ವಿರೋಧವನ್ನಲ್ಲ. ನೀವು ಒಳ್ಳೆ ಕೆಲಸವನ್ನು ಒಳ್ಳೆಯದು ಅಂತ ಹೇಳಿ, ನೀವು ಒಳ್ಳೆಯದು ಮಾಡಿದ್ರು ನಾವು ಒಪ್ತೇವೆ. ನೀವು ಇದನ್ನು ಒಳ್ಳೆಯದು ಅಂತೇಳಿ ಒಪ್ಪಿ ನೀವು 4 ಜನರಿಗೆ ಮಾತಾಡಿದರೆ ನಿಮ್ಮನ್ನು ಜನ ಒಳ್ಳೆಯವರು ಅಂತ ಹೇಳಿ ಹೇಳ್ತಾರೆ. ಅದು ಬಿಟ್ಟು ನೀವು ವಿರೋಧಿಸಿದ ಕೂಡಲೇ ಅದಕ್ಕೆ ನಿಮ್ಮ ಪರವಾಗಿ ಯಾರು ಇರೋದಿಲ್ಲ. ಈಗ ಬುಧವಾರ ರಸ್ತೆ ವಿಚಾರದಲ್ಲಿ ಹೇಳುವಾಗ ನಾನು ಹೇಳಿದೆ, ಸ್ಥಳೀಯವಾಗಿ ನಿಮ್ಮಲ್ಲಿ ಯಾರು ದೂರು ಕೊಟ್ಟಿದ್ದಾರೆ? ಯಾರು ದೂರು ಕೊಡದೆ ನಿಮಗೆ ಏನು ಅಲ್ಲಿ ಕಾಣುವುದನ್ನು ನೋಡಿ ಹೋಗಿ ಸ್ಟೇಟ್ಮೆಂಟ್ ಕೊಡೋದು ರಾಂಗ್. ನಿಮಗೆ ದೂರು ಇದ್ದರೆ ಅಲ್ಲಿ ಕಷ್ಟ ಆಗಿದೆ, ಸಮಸ್ಯೆ ಆಗಿದೆ, ಯಾವ ಡೇಟಿಗೆ ಓಪನ್ ಮಾಡ್ತಾರೆ ಅಂತೇಳಿ ಆ ಡೇಟಿಗೆ ಓಪನ್ ಮಾಡ್ತಿದ್ದಾರೆ. ಖುದ್ದು ಹೋಗಿ ಶಾಸಕ ಮತ್ತೆ ಸಹ ಹೋಗಿ ಅಲ್ಲಿ ಆಗಾಯ್ತು. ಮತ್ತೊಂದು ಕಡೆ ಸ್ವಲ್ಪ ಇಕ್ಕಟ್ಟಿತ್ತು, ಅದು ಸಹ ನಾನು ಹೋಗಿದ್ದೆ. ಅಲ್ಲಿ ಆಕೆ ಖಾಸಗಿ ಜಾಗ, ಅವ್ರು ಬಿಟ್ಟು ಕೊಡಲಿಲ್ಲ. ಕೊಡೋದನ್ನು ಕಾನೂನು ಪ್ರಕಾರ ಒಟ್ಟಾರೆ ನಮಗೆ ಸ್ವಾಧೀನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನಿದೆ, ವ್ಯವಸ್ಥೆ ಇದೆ, ಅದರ ಮಧ್ಯದಲ್ಲಿ ಆಗಬೇಕಾದ್ರೆ ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಅದರ ವಿರೋಧ ಮಾತಾಡೋದು, ಅಥವಾ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಬೇರೆಯೇ ಮಾತಾಡುವಂಥ ವಿಚಾರಗಳು ಆಗ್ತಾ ಇದೆ. ಅದರ ಬಗ್ಗೆ ಸಹ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಜನ ನಿಮ್ಮ ಸ್ಟೇಟ್ಮೆಂಟನ್ನು ಒಪ್ಪೋದಿಲ್ಲ ಅಂದರೆ ಇಷ್ಟು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟದ್ದು. ದಯವಿಟ್ಟು ಎಲ್ಲ ಪ್ರತಿ ಸಬ್ಜೆಕ್ಟ್ ವೈಸ್ ತಾವು ಇದಕ್ಕೆ ಒತ್ತು ಕೊಟ್ಟು ಜನರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ನಿಮ್ಮ ಮೂಲಕ ಆಗಬೇಕು ಅಂತ ಹೇಳಿ